ನಮಸ್ಕಾರ ಗೆಳೆಯರೇ, ನಾನು ಕಾರ್ಬಲಿ ಜಗದೀಶ್. ಗೆಳೆಯರೇ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ರೈತರಿಗೆ ಕಿಸಾನ್ ಸಮ್ಮಾನ್ ಸಮೃದ್ಧಿ ಯೋಜನೆ ರೈತರಿಗೆ ಒಂದು ಬಂಪರ್ ನ್ಯೂಸ್ ಇದೆ ಸ್ನೇಹಿತರೆ, ಅದನ್ನು ತಗೊಬಂದಿದ್ದೀನಿ. ಮತ್ತು ಅದರ ಜೊತೆಗೆ 19ನೇ ಕಂತಿನ ಕಿಸಾನ್ ಸಮ್ಮಾನ್ ಯೋಜನೆ ಯಾವಾಗ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಆಗಿದ್ದರೆ ಇನ್ನೇನು ಕೆಲವೇ ದಿನಗಳಲ್ಲಿ, ಇನ್ನು 2 ದಿನದಲ್ಲಿ ಬಜೆಟ್ ಘೋಷಣೆ ಆಗುತ್ತೆ. ಬಜೆಟಲ್ಲಿ ಕೂಡ ರೈತರಿಗೆ ಏನೇನು ಹೊಸ ಯೋಜನೆಗಳು ತಗೊಬರ್ತಾರೆ ಅಂತ ಅಂದ್ಬಿಟ್ಟು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಬನ್ನಿ, ಆಗಿದ್ದರೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ ನೋಡಿ, ಕಿಸಾನ್ ಸಮ್ಮಾನ್ ಸಮೃದ್ಧಿ ಯೋಜನೆ 2019ರಲ್ಲಿ ಶುರುವಾಯಿತು. ಪ್ರತಿ ವರ್ಷಕ್ಕೆ 6,000 ಅಂತ ರೈತರಿಗೆ, ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರಿಗೆ 4 ತಿಂಗಳಿಗೆ ಒಂದು ಸರ್ತಿ ಅಂದ್ಬಿಟ್ಟು 2,2 ಸಾವಿರ ಬಿಡುಗಡೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಗಿದ್ದರೆ 18 ಕಂತುಗಳು ಪೂರ್ಣ ಆಗಿದೆ. ಈಗ 19ನೇ ಕಂತು ಹಣ ಬಿಡುಗಡೆಗೆ ಕ್ಷಣಗಣನೆ ಶುರುವಾಗಿದೆ ಸ್ನೇಹಿತರೆ. 18ನೇ ಕಂತು ಅಕ್ಟೋಬರ್ 5ನೇ ತಾರೀಕು ಬಿಡುಗಡೆ ಆಯಿತು. ಈಗ ಫೆಬ್ರವರಿಗೆ 4 ತಿಂಗಳು ಕಂಪ್ಲೀಟ್ ಆಗುತ್ತೆ. ಈಗ ಯಾವಾಗ ಇದು ಬಿಡುಗಡೆ ಆಗುತ್ತೋ, ಜನವರಿ ಎಂಡಲ್ಲೇ ಬಿಡುಗಡೆ ಆಗುತ್ತೋ ಇಲ್ಲ ಫೆಬ್ರವರಿಲಿ ಬಿಡುಗಡೆ ಆಗುತ್ತೋ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತೀನಿ. ನೋಡಿ ಸ್ನೇಹಿತರೆ, ಅದಕ್ಕಿಂತ ಮೊದಲು ಮುಖ್ಯವಾಗಿ ಈಗ ಫೆಬ್ರವರಿ 1ನೇ ತಾರೀಕು ಬಜೆಟ್ ಘೋಷಣೆ ಮಾಡ್ತಾಯಿದ್ದಾರೆ. ಈ ಬಜೆಟ್ ಮೇಲೆ ರೈತರೆಲ್ಲ ತುಂಬಾ ಭರವಸೆಗಳಿಟ್ಕೊಂಡಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಗಿದ್ದರೆ ಈ ಬಜೆಟ್ನಲ್ಲಿ ಕೂಡ ರೈತರಿಗೆ ಏನೇನು ಅನುಕೂಲ ಮಾಡಿಕೊಡ್ತಾರೆ ಅಂತ ಅಂದ್ಬಿಟ್ಟು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಅದಕ್ಕಿಂತ ಮುಖ್ಯವಾಗಿ ಮಾಹಿತಿ ಏನಂತಂದರೆ, ರೈತರು ಇನ್ನು ಮುಂದೆ ಕಿಸಾನ್ ಸಮ್ಮಾನ್ ಸಮೃದ್ಧಿ ಯೋಜನೆಯ ಫಲಾನುಭವಿಗಳು ಹಣ ಪಡಿಬೇಕಾದ್ರೆ ಮುಖ್ಯವಾಗಿ ನೀವು ಕಿಸಾನ್ ID ಕಾರ್ಡ್ ಕೂಡ ಮಾಡಿಸ್ಕೋಬೇಕಂತಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಜನವರಿಯಿಂದನೇ ಮಾಹಿತಿ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಆಗಿದ್ದರೆ ಈ ಬಜೆಟ್ನಲ್ಲಿ ರೈತರದ್ದು ಏನೇನು ಭರವಸೆಗಳಿದ್ದಾವೆ ಅಂತಂದರೆ, ಮುಖ್ಯವಾಗಿರುವ ಭರವಸೆ ಏನಂತಂದರೆ, ನಮಗೆ ರಸಗೊಬ್ಬರಗಳ ಮೇಲೆ ಮತ್ತು ಬಿತ್ತನೆ ಬೀಜಗಳ ಮೇಲೆ ಇದುವರೆಗೂ GST ತುಂಬಾ ಇದೆ. ಆ GST ಕಡಿತ ಮಾಡಬೇಕಂತ ನಮ್ಮ ಬೇಡಿಕೆಗಳಿದ್ದಾವೆ. ಸರ್ಕಾರದವರು ಅದ್ರ ಬಗ್ಗೆ ನಾವು ಕಡಿಮೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದರ ಜೊತೆಗೆ ಮತ್ತು ಯಂತ್ರೋಪಕರಣಗಳಲ್ಲಿ ನಮಗೆ GST ಕಡಿಮೆ ಮಾಡಿ 50% ಸಬ್ಸಿಡಿ ಮೂಲಕ ನಾವು ಬಿಡುಗಡೆ ಮಾಡ್ತೀವಿ. ಅದಕ್ಕೋಸ್ಕರ ರೈತರ ಕಲ್ಯಾಣ ನಿಧಿಯಲ್ಲಿ ನಾವು ಈ ಸರ್ತಿ ಮತ್ತೆ 15% ಹೆಚ್ಚಳ ಹಣ ಮೀಸಲಿಡ್ತೀವಿ ಅಂತಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಮಾಹಿತಿ ಸಿಕ್ಕಿದ್ದಾವೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ದೇಶದಲ್ಲಿ ಇದುವರೆಗೂ ಕಿಸಾನ್ ಸಮ್ಮಾನ್ ಸಮೃದ್ಧಿ ಯೋಜನೆ ಅಡಿಯಲ್ಲಿ ರೈತರು 10.7 ಕೋಟಿ ರೈತರು ಫಲಾನುಭವಿಗಳಿದ್ದಾರೆ. ಹಾಗೆ ರಾಜ್ಯದಲ್ಲಿ ಬಂದರೆ, ನಮ್ಮ ರಾಜ್ಯದಲ್ಲಿ ಇದುವರೆಗೂ ಈಗ 43 ಲಕ್ಷ ಜನ ಫಲಾನುಭವಿಗಳಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಗಿದೆ ನಮ್ಮ ರಾಜ್ಯದಲ್ಲಿ ತುಂಬಾ ಕಡಿಮೆ ಜನನೇ ಇದ್ದಾರೆ ಕಿಸಾನ್ ಸಮ್ಮಾನ್ ಸಮೃದ್ಧಿ ಯೋಜನೆಯಲ್ಲಿ ಫಲಾನುಭವಿಗಳು. ಏಕೆಂತಂದರೆ ನಾವು ನೋಡ್ಬೋದು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಮ್ಮ ಗೃಹಲಕ್ಷ್ಮಿ ಮಹಿಳೆಯರು 1.26 ಕೋಟಿ ಜನ ಇದ್ದಾರೆ. ಆಗ ನೋಡಿದ್ರೆ ನಾವು ರೈತರಲ್ಲಿ ನೋಡಿದ್ರೆ ಅರ್ಧ ಭಾಗ ಕೂಡ ಇಲ್ಲ ಸ್ನೇಹಿತರೆ. ಯಾಕಂದರೆ ನಮ್ಮ ದೇಶದಲ್ಲಿ ಒಟ್ಟು 10.7 ಕೋಟಿ ಜನರಿದ್ದರೆ ನಮ್ಮ ರಾಜ್ಯದಲ್ಲಿ 43 ಲಕ್ಷ ರೈತರು ಮಾತ್ರ ಈ ಯೋಜನೆ ಫಲಾನುಭವಿಗಳಾಗಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಗಿದ್ದರೆ ಈ ಯೋಜನೆಯ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನೋಡೋದಾದರೆ, ಕೇಂದ್ರ ಸರ್ಕಾರದಿಂದ ಬರ್ತಾ ಇರೋ ಮಾಹಿತಿಗಳಂದರೆ, ಆದರೆ ನಾವು ಈ ತಿಂಗಳ ಕೊನೆಯಲ್ಲೇ ಹಣ ಬಿಡುಗಡೆ ಮಾಡ್ತೀವಿ ಬಜೆಟ್ಗಿಂತ ಮೊದಲು, ಇಲ್ಲ ಅಂತಂದರೆ ನಾವು ಬಜೆಟ್ ನಂತರ ಬಿಡುಗಡೆ ಮಾಡ್ತೀವಿ, ಅಂದರೆ ಫೆಬ್ರವರಿ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗೋ ಸಾಧ್ಯತೆಗಳಿದ್ದಾವೆ ಅಂತ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ನೋಡಿ ಈಗ ಫೆಬ್ರವರಿಗೆ 4 ತಿಂಗಳು ಕಂಪ್ಲೀಟ್ ಆಗುತ್ತೆ 18ನೇ ಕಂತಿನ ಹಣ ಬಿಡುಗಡೆಯಾಗಿ. ಆ ಕಾರಣಕ್ಕೆ ಬಜೆಟ್ ಇರೋ ಕಾರಣ ಬೇಗನೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿ ಸಿಕ್ಕಿದೆ. ಆದರೆ ಈ ತಿಂಗಳಲ್ಲಿ ಬಿಡುಗಡೆ ಆಗಿಲ್ಲ ಅಂದರೆ ಫೆಬ್ರವರಿ ಮೊದಲನೇ ವಾರದಲ್ಲಿ ಹಣ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆಯಿಂದ ಮಾಹಿತಿ ಸಿಕ್ಕಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಗಿದ್ದರೆ ರೈತರ ಉದ್ಧಾರಕ್ಕಾಗಿ ಕೇಂದ್ರ ಸರ್ಕಾರದ ಹೊಸ ಯೋಜನೆಗಳು ತಗೊಬರ್ತಾರೆ ಅಂತಂದ್ಬಿಟ್ಟು ಮಾಹಿತಿಗಳು ಸಿಕ್ಕಿದ್ದಾವೆ. ಈಗ ರೈತರಿಗೆ ಮುಖ್ಯವಾಗಿ ಇನ್ನೊಂದು ವಿಷಯ ಏನಂದರೆ, ಈ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕಂತ ಕೇಳ್ಕೊತಾ ಇರೋದು, ಬೆಂಬಲ ಬೆಲೆ ಕೂಡ ಘೋಷಣೆ ಮಾಡಬೇಕಂತಂದ್ಬಿಟ್ಟು ತುಂಬ ರೈತರು ಬೇಡಿಕೆ ಇಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಗಿದ್ದರೆ ಇವತ್ತಿನ ಕಿಸಾನ್ ಯೋಜನೆಯ ವಿಡಿಯೋ ಮಾಹಿತಿ ಇದು. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು, ಶುಭ ದಿನ.